ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಸುಲಭವಾಗಿ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ಕನ್ನಡದಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರಿಗೂ ತುಂಬ ಆಸೆ ಇರುತ್ತಲ್ವ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ. ಸೊ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಸೊ ಅದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಬಗ್ಗೆ, ಸೊ ಸ್ವಲ್ಪ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಮೆಲ್ಲರದ್ದು ಒಂದು ಕ್ವೆಶನ್ ಆಗಿತ್ತು. ಸೊ ತುಂಬ ಜನ ನಂಗೆ ಕೇಳ್ತಾ ಇದ್ರು, ನೀವು ಮ್ಯಾನಿಫೆಸ್ಟೇಷನ್ ಅದೆಲ್ಲ ಮಾಡ್ತೀರಾ ಅಂತ. ಅಫ್ಕೋರ್ಸ್ ನಾನು ಮಾಡ್ತೀನಿ. ನಾನೊಂದು ಹೌಸ್ ವೈಫ್ ಆಗಿ ನಾನು ಒಂದು 10 ಇಯರ್ಸಿಂದ ಪ್ರಾಕ್ಟೀಸ್ ಇದೆ ನಂದು. ಮಾಡ್ಕೊಂಬಂದು ನಾನು ಹೇಳಿದ್ನಲ್ಲ, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ನಾನು ಎಷ್ಟು ಗೋಲ್ಡ್ದೆಲ್ಲ ತೊಗೊಂಡಿದ್ದೀನಿ ಅಂತ. ಸೊ ಬಿಕಾಸ್ ಆಫ್ ದಟ್ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ, ಮತ್ತು ಮೆಡಿಟೇಷನ್ನು ಮೇಯ್ನಾಗಿ ಅದರಲ್ಲಿ ಬರೋದೇ ಮೆಡಿಟೇಷನ್ದು ಮತ್ತು ಗ್ರ್ಯಾಟಿಟ್ಯೂಡು ಇಂಪಾರ್ಟೆಂಟ್ ಇರೋದೇ ಆ ಎರಡು ಥಿಂಗ್ಸು. ಓಕೆನಾ? ಸೊ ಅದರಿಂದನೇ ನಾವು ಈಸಿಯಾಗಿ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನ್ನ ವಿಡಿಯೋದಲ್ಲಿ ಅಂದರೆ ನನ್ನ ಬ್ಲಾಗ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ನೀವು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀರಾ ಅಂತ. ಅಫ್ಕೋರ್ಸ್ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇರ್ತೀನಿ, ಇವಾಗ್ಲೂ ಮಾಡ್ತಾ ಇರ್ತೀನಿ. ಬಿಕಾಸ್ ನನಗೆ ತುಂಬಾ ಕ್ರೇಜ್ ಮಾಡೋದು. ಓಕೆನಾ? ಸೊ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀನಿ, ಪ್ಲಸ್ ನಾನು ಥಾಟ್ ಪ್ರೋಸೆಸ್ಸಿಂದನೂ ಮಾಡ್ತಾ ಇರ್ತೀನಿ. ಸೊ ಓಕೆನಾ? ಕ್ಲಿಯರ್ ಆಯಿತಾ? ಸೊ ನೀವು ಕೇಳಿದ್ರಿ ಅದರಲ್ಲಿ ಡೈಲಿ ನೀವು ಮಾಡ್ತೀರಾ ಅಂತ. ಹೌದು, ನಾನು ಡೈಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇರ್ತೀನಿ. ನಾನು ಒಂದು ದಿನನೂ ಬಿಡಲ್ಲ. ಪ್ಲಸ್ ನಾನು ಮಲಗುವಾಗ್ಲೂ ನಾನು ಒಂದು ಅಫರ್ಮೇಷನ್ ಹಾಕ್ಕೊಂಡೆ ಮಲಗೋದು. ಸೊ ಅದ್ರ ಬಗ್ಗೆ ಎಲ್ಲ ಅದಕ್ಕೆ ನಾನು ಬ್ಲಾಗ್ಸ್ನ ನೋಡಿ ಅನ್ನೋದು. ಸೊ ಫುಲ್ಲು ಡೀಟೇಲಾಗಿ ನಿಮಗೆ ಅವಾಗ ಅರ್ಥ ಆಗುತ್ತೆ ಯಾವ ಥರ ಮಾಡ್ಬೋದು ಅಂತ. ಅವಾಗ ನಿಮಗೂ ಈಸಿ ಆಗುತ್ತೆ ಅದು. ಸೊ ಆ ಥರ ಮಾಡಿನೇ ಫ್ರೆಂಡ್ಸ್ ನಂದು ಏನೇ ಒಂದು ಗೋಲ್ಡ್ದು ನಾನು ತೊಗೊಂಡಿರೋದು ಅಂತ ಏನನ್ನಲ್ಲ. ಸೊ ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿನೇ ತೊಗೊಂಡಿರೋದು. ಬಿಕಾಸ್ ನಿಮಗೇನೆ ಗೊತ್ತಲ್ವಾ, ಹೌಸ್ ವೈಫ್ ಆಗಿ ನಮಗೆ ಅಷ್ಟೊಂದು ದುಡ್ಡು ಅರ್ನ್ ಆಗಿರಲ್ಲ, ಅಂದರೆ ಅಷ್ಟೊಂದು ಸಿಕ್ಕಿರಲ್ಲ. ಮ್ಯಾನಿಫೆಸ್ಟೇಷನ್ ಮಾಡ್ತಾ ದುಡ್ಡು ಚೆನ್ನಾಗಿ ನಮಗೆ ಬಂದು ಸೇರ್ಕೋತಾ ಇರುತ್ತೆ. ಸೊ ಅದ್ರದ್ದು ಟ್ರಿಕ್ಸು ಅದೆಲ್ಲ ಇದರಲ್ಲಿ ನನ್ನ ಒಂದು ವ್ಲಾಗ್ಸ್ನಲ್ಲಿ ಶೇರ್ ಮಾಡ್ಕೊತಾ ಬರ್ತಾ ಇರ್ತೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ನೀವೇನು ನೋಡ್ತೀರಾ ಅಂದರೆ, ನಾನೆಲ್ಲ ಫುಲ್ಲು ಸ್ಟೆಪ್ ಬೈ ಸ್ಟೆಪ್, ಅಂದರೆ ಬೇಸಿಕ್ ಇದರಿಂದ ಎಲ್ಲರಿಗೂ ಅರ್ಥ ಆಗಂಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಮೆಡಿಟೇಷನ್ ಮಾಡುವಾಗ ತುಂಬ ನಿದ್ದೆ ಬರುತ್ತೆ, ಆಮೇಲೆ ಇದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನಿಮಗೆ ಹೇಗೆ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ. ಅದ್ರದ್ದು ಏನದು ಸೀಕ್ರೆಟ್ ಏನು ಅನ್ನೋದು ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಹೇಳಿದ್ದು, ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ, ತುಂಬಾ ಈಸಿಯಾಗಿ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ಜನಕ್ಕೂ ಆಸೆ ಇರುತ್ತಲ್ವ, ಅಂದರೆ ಎಲ್ಲರಿಗೂ ಹೌಸ್ ವೈಫಿಂದ ಹಿಡಿದು ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಜಾಬಲ್ಲಿರೋರು ಇರ್ಬೋದು, ಪ್ರತಿಯೊಬ್ಬರಿಗೂ, ಮನೇಲಿರೋರು, ಹೊರಗಡೆ ಹೋಗಿ ದುಡಿಯೋರು, ಎಲ್ಲರಿಗೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇವಾಗಿನ ಟ್ರೆಂಡ್ ಆಗೋಗಿದೆ ಮ್ಯಾನಿಫೆಸ್ಟೇಷನ್ದು. ಸೊ ಅದನ್ನು ಮಾಡೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಕೆಲವ್ರಿಗೆ ಗೊತ್ತಿರಲ್ಲ ಯಾವ ಥರ ಮಾಡ್ಬೋದಪ್ಪ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಸ್ಕಿಪ್ ಮಾಡಿ ಮಾತ್ರ ನೋಡಿಬಿಡಿ, ಅವಾಗ ಗೊತ್ತಾಗಲ್ಲ ನಿಮಗೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಏನು ಅಂದರೆ ಮ್ಯಾನಿಫೆಸ್ಟೇಷನಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಅಟ್ರ್ಯಾಕ್ಟ್ ಮಾಡೋದು ಅಂತ. ನಮಗೆ ಮ್ಯಾನಿಫೆಸ್ಟ್ ಅಂದರೆ ಏನು ಅಂದ್ಕೊಂಡ್ರಿ, ಏನಾರ ಒಂದು ವಸ್ತುನ ನಾವು ಕೇಳ್ಕೊಳ್ಳೋದನ್ನೇ ಮ್ಯಾನಿಫೆಸ್ಟ್ ಅಲ್ವಾ. ಸೊ ಅದನ್ನು ನಾವು ಒಂದು ಲಾ ಆಫ್ ಅಟ್ರಾಕ್ಷನಿಂದನೇ ನಾವು ಅದನ್ನು ಪಡಿಬೇಕಾಗುತ್ತೆ. ಸೊ ಮೆಡಿಟೇಷನ್ ಆಫ್ ಗ್ರ್ಯಾಟಿಟ್ಯೂಡ್. ಸೊ ಮೇನ್ ಥಿಂಗ್ ಇದರಲ್ಲಿ ಬರೋದೇ ಫ್ರೆಂಡ್ಸ್ ಮೆಡಿಟೇಷನ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಬರುತ್ತೆ. ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ನಾನು. ಸೊ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಾವೇನಾರ ಒಂದು ನೋಡಿರೋ ವಸ್ತುನ ಪದೇ ಪದೇ ಯೋಚನೆ ಮಾಡಿ ಅದು ಸಿಗೋದಕ್ಕೆ ನಾವು ಟ್ರೈ ಮಾಡೋದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತೀವಿ. ಸೊ ಅಟ್ರ್ಯಾಕ್ಟ್ ಮಾಡೋದು, ಯಾವ್ದಾರ ಒಂದು ಸ್ಪೆಸಿಫಿಕ್ ಥಿಂಗ್ನ ಅಟ್ರ್ಯಾಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಕಾರ್ ನೋಡ್ಕೊಂಬಂದಿರ್ತೀವಿ, ಕಾರ್ ತೊಗೊಳ್ಬೇಕಾಗಿರುತ್ತೆ. ಸೊ ಅದು ಅಟ್ರ್ಯಾಕ್ಟ್ ಮಾಡೋದು ಕಾರ್ ಬಗ್ಗೆ. ಇಲ್ಲ ನಿಮಗೆ ದುಡ್ಡು ಕಾಸು ಚೆನ್ನಾಗಿ ಸಿಗಬೇಕು ಅನ್ನೋದು ಅಟ್ರ್ಯಾಕ್ಟ್ ಮಾಡೋದು, ಚಿನ್ನನ ಚೆನ್ನಾಗಿ ಸಿಗಬೇಕು ಅಂತ ಅಟ್ರ್ಯಾಕ್ಟ್ ಮಾಡೋದು, ಎಜುಕೇಷನ್ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಅಟ್ರ್ಯಾಕ್ಟ್ ಮಾಡೋದು. ಸೊ ಇದೆಲ್ಲ ಲಾ ಆಫ್ ಅಟ್ರಾಕ್ಷನಲ್ಲೇ ಬರೋದು. ಓಕೆನಾ? ಸೊ ಲಾ ಆಫ್ ಅಟ್ರಾಕ್ಷನಲ್ಲಿ ಮೇನ್ ಥಿಂಗ್ ಏನು ಅಂದರೆ,
ಮೆಡಿಟೇಷನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೆಡಿಟೇಷನ್ ಅಂದರೆ ಧ್ಯಾನ ಮಾಡೋದು, ಓಕೆನಾ. ಸೊ ಆ ಧ್ಯಾನ ಮಾಡೋದನ್ನು ನಾನು ಕರೆಕ್ಟಾಗಿ ಹೇಳ್ತೀನಿ ನಿಮಗೆ ಯಾವ ಥರ ಅಂತ. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಮೆಡಿಟೇಷನ್ ಡೆಫಿನೇಷನ್ನ ಫಸ್ಟ್ ತಿಳ್ಕೊಳ್ಳಿ, ಅದು ಏನು, ಅದ್ರ ನಿಜವಾದ ಮೀನಿಂಗ್ ಏನು, ಅದು ಹೆಂಗೆ ಮಾಡ್ಬೋದು ಅನ್ನೋದ್ರ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಸಕ್ಸಸ್ ಅನ್ನೋದು ನಿಮ್ಮ ಹಿಂದೆ ಬರ್ತಾನೇ ಇರುತ್ತೆ, ಓಕೆನಾ. ಸೊ ಟ್ರೈ ಮಾಡಿ, ನಾನು ಹೇಳಿದ ಮಾತು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಅದೊಂದಿರುತ್ತೆ. ಮತ್ತು ಗ್ರ್ಯಾಟಿಟ್ಯೂಡು, ಎರಡು ನೀವು ಕಲ್ತ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ನಿಮ್ಗೆ ಯಾರೂ ತಡೆಯೋಕ್ಕಾಗಲ್ಲ. ಅಂದರೆ ನೀವೇನೇ ಕೇಳ್ಕೊತೀರೋ ಅದು ಕ್ವಿಕ್ಕಾಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ನನಗೆ ಒಂದು 10 ಇಯರ್ಸಿಂದನೂ ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ, ನನಗೆ ಏನು ಕೇಳ್ಕೊಂಡಿದ್ದೀನೋ ಅದು ಆಗ್ತಾನೆ ಇದೆ, ಇವಾಗ್ಲೂ ಆಗುತ್ತೆ. ನನಗೆ ತುಂಬ ಆಸೆ ಇತ್ತು. ನಾನು ಹೇಳಿದ್ನಲ್ಲ ನೋಡಿ, ನನಗೆ ಇವಾಗೆಲ್ಲ ನಾನು ಹೊರಗಡೆ ಹೋಗ್ಬಿಟ್ಟು ನಾನು ಜಾಬ್ ಮಾಡ್ತಾಯಿದ್ದೀನಿ, ಅಂದರೆ ವೀಕ್ಲಿ 2 ಡೇಸ್ ಥರ. ಸೊ ನನಗೂ ಅರ್ನಿಂಗ್ ಆಗ್ತಾ ಇದೆ, ಓಕೆನಾ. ಸೊ ಇವಾಗ ನೋಡಿ ಯೂಟ್ಯೂಬಲ್ಲೂ ಮಾನಿಟೈಸೇಷನ್ ಆಯಿತು. ಸೊ ಆಮೇಲೆ ಹೊರಗಡೆನೂ ಒಂದು ಸ್ವಲ್ಪ ನನಗೆ ಇನ್ಕಮ್ ಇದೆ. ಸೊ ಆ ಥರ. ಸೊ ನಮಗೆ ಏನಾರ ಒಂದು ಅನ್ಕೊತೀವಿ ಅಂದ್ಕೊಳ್ಳಿ, ಸೊ ಅದು ಬೇರೆ ಬೇರೆ ಮನಿದು ಸೋರ್ಸಸ್ಸು ನಮಗೆ ಯಾವ ಕಡೆಯಿಂದ ಬೇಕಾದ್ರೆ ಸಿಗ್ಬೋದು, ಓಕೆನಾ ಫ್ರೆಂಡ್ಸ್. ಸೊ ಆ ಥರ ಬನ್ನಿ ಹೇಳ್ತೀನಿ. ಸೊ ಇದರಲ್ಲಿ ಮೇನ್ ಥಿಂಗ್ ಏನು ಬರುತ್ತೆ ಅಂದರೆ ಸಂಕಲ್ಪದಿಂದ ಸಿದ್ಧಿ ಅಂತ. ಸೊ ಸಂಕಲ್ಪ ಮಾಡ್ಕೊಂಡಾಗಲೇ ನಾವೇನು ಅನ್ಕೋತೀವೋ ಅದನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಫ್ರಮ್ ಅಫರ್ಮೇಷನ್ಸ್ ಟು ಮ್ಯಾನಿಫೆಸ್ಟೇಷನ್ ಅಂತ, ಓಕೆನಾ. ಹೇಳ್ತೀನಿ ಬನ್ನಿ. ಸೊ ನಾವೊಂದು ಏನಾರ ಒಂದು ನೋಡ್ಕೊಂಬಂದಿರ್ತೀವಿ ಅಂದ್ಕೊಳ್ಳಿ, ಯಾವ್ದಾರ ಒಂದು ಕಾರ್ ನೋಡ್ಕೊಂಬಂದಿರ್ತೀವಿ, ಯಾವ್ದಾರ ಒಂದು ಮನೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ, ಯಾವ್ದಾರ ಒಂದು ಸೈಟ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ, ಎಜುಕೇಷನ್ ಬಗ್ಗೆ ಈ ಥರನೇ ಓದಬೇಕು ಅಂತ ಕನ್ಸು ಕಂಡ್ಕೊಂಡಿರ್ತೀವಿ, ಮತ್ತು ಚಿನ್ನ ಬೆಳ್ಳಿ ತೊಗೋಬೇಕು ಅಂತ ಕನ್ಸು ಕಂಡಿರ್ತೀವಿ. ಸೊ ಅದೆಲ್ಲ ಹೇಗಾಗುತ್ತೆ ಅಂದ್ಕೊಂಡ್ರಿ, ಸಂಕಲ್ಪದಿಂದ ಸಿದ್ಧಿ. ಸಂಕಲ್ಪ ಮಾಡೋರೇ ಅದನ್ನು ಸಿದ್ಧಿಸ್ಕೊಳ್ಳೋಕ್ಕೆ ನಮಗೆ ಸಾಧ್ಯ. ಸೊ ಅದನ್ನೇ ಹೇಳೋದು ಅಫರ್ಮೇಷನ್ಸ್ ಟು ಮ್ಯಾನಿಫೆಸ್ಟೇಷನ್ ಅಂತ. ಸೊ ಅಫರ್ಮೇಷನ್ ನಾವು ಏನು ಹಾಕ್ತೀವೋ, ಯಾವುದೋ ಒಂದು ಅಫರ್ಮೇಷನ್ ಹಾಕ್ತೀವೋ ಅದು ಎಲ್ಲಿ ಹೇಳ್ಕೊಂಡು ಹೋಗುತ್ತೆ ಅಂದರೆ ಮ್ಯಾನಿಫೆಸ್ಟೇಷನ್ವರೆಗೂ ಹೇಳ್ಕೊಂಡು ಹೋಗುತ್ತೆ, ಓಕೆನಾ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಕಳ್ಕೊಂಬನ್ನಿ, ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸಂಕಲ್ಪ ಅಂದರೆ ಏನು ಅಂತ ತುಂಬಾ ಈಸಿಯಾದ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬಾ ಅರ್ಥ ಆಗಂಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫುಲ್ ವಿಡಿಯೋ ವಾಚ್ ಮಾಡ್ಕೊಂಬನ್ನಿ, ಓಕೆನಾ. ಸೊ ಅದರಲ್ಲಿ 4 ಸ್ಟೆಪ್ಸ್ ಇದೆ, ಅದನ್ನು ಹೇಳ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಸಂಕಲ್ಪ ಅಫರ್ಮೇಷನ್ಸ್ನ ನಾವು ಹಾಕೊಂಡಾಗ ಏನಾಗುತ್ತೆ ಅಂದರೆ ಫಸ್ಟ್ನೇದೇನಾಗುತ್ತೆ ಅಂದರೆ ಥಾಟ್ಸು. ಒಂದು ನಿಮಿಷ ಇರಿ, ಕನ್ನಡದಲ್ಲಿ ಬರೆದು ಬಿಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೇಳ್ತೀನಿ. ಸೊ ಅಫರ್ಮೇಷನ್ಸಲ್ಲಿ 4 ಮೇನ್ ಥಿಂಗ್ ಬರೋದೇ ಇದೊಂದು ನೀವು ಕಲ್ತ್ಕೊಂಡ್ಬಿಟ್ರೆ ಮ್ಯಾನಿಫೆಸ್ಟೇಷನ್ ಆರಾಮಾಗಿ ಮಾಡ್ಬೋದು ನೀವು. ಸೊ ಹೇಳ್ತೀನಿ ಬನ್ನಿ. ಫಸ್ಟ್ ಏನು, ಥಾಟ್ಸ್ ಅಂದರೆ ವಿಚಾರ. ಎರಡನೇದೇನು ಅಂದರೆ ವಿಜುವಲೈಸೇಷನ್ ಮಾಡೋದು, ಓಕೆನಾ. ಸೊ ವಿಜುವಲೈಸೇಷನ್ ಅಂದರೆ ಕಲ್ಪನೆ ಮಾಡ್ಕೊಳ್ಳೋದು ಅಂತ ಅರ್ಥ. ಅದರದ್ದೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ, ಫಸ್ಟ್ ಇದು ನೋಡ್ಕೊಳ್ಳಿ. ಸೊ ಥರ್ಡ್ ಒನ್ ಏನು ಅಂದರೆ ರೈಟಿಂಗು, ಬರವಣಿಗೆ. 4ನೇದೇನು ವರ್ಡ್ಸ್ ಅಂದರೆ ಶಬ್ದ, ನಾವಾಡುವ ಮಾತುಗಳು, ಓಕೆನಾ. ಸೊ ಇದೆಲ್ಲ ಸೇರಿ ಸಂಕಲ್ಪ ಆಗುತ್ತೆ. ಸೊ ಮೊದಲನೇದು ಹೇಳ್ತೀನಿ ಫ್ರೆಂಡ್ಸ್, ಥಾಟ್ಸ್ ಅಂದರೆ ವಿಚಾರ. ಸೊ ಥಾಟ್ ಅಂದರೆ ಯಾವುದು, ನಾನು ಹೋಗೊಂದು ಕಿವಿ ಓಲೆ ನೋಡ್ಕೊಂಬಂದಿದ್ದೆ, ಸೊ ಅದೇ ಒಂದು ಥಾಟ್. ಅದು ಥಾಟ್ ಬಿಟ್ಟೆ ತಾನೆ ನನ್ನ ತಲೆನಲ್ಲಿ. ಸೊ ನಿಮ್ಗೆ ಈಸಿಯಾಗಿ ಹೇಳ್ಬಿಡ್ತೀನಿ. ನೀವು ಏನಾರ ಒಂದು ವಿಚಾರ ನಾವು ಯಾರಿಗಾರ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ನೋಡಿ, ತಲೆನಲ್ಲಿ ಹುಳ ಬಿಟ್ಬಿಟ್ಟಿದ್ದಾನೆ ಅಂತ. ಸೊ ಆ ಥರ ಈಸಿ ಇದರಲ್ಲಿ. ಸೊ ಏನು ಅಂದರೆ ಯಾವುದಾರ ಒಂದು ವಿಚಾರನ ತಲೆಗೆ ಹಾಕ್ಕೊಳ್ಳೋದು, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರೋದು, ಓಕೆನಾ. ಸೊ ಅದನ್ನು ಥಾಟ್ ಅಂತಾರೆ, ಥಾಟ್ಸ್ ಮಾಡೋದು. ಸೊ ಆ ಥರ ಥಾಟ್ ಮಾಡ್ಕೊಂಡು ಏನು ಮಾಡೋದು, ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಅಂದರೆ ಕಲ್ಪನೆ ಮಾಡ್ಕೊಳ್ಳೋದು. ಇಲ್ಲದೇ ಇರುವ ವಸ್ತುವನ್ನು ಕುರಿತು ಅದರ ಬಗ್ಗೆ ಕಲ್ಪನೆ ಮಾಡ್ಕೊತಾ ಬರೋದು, ಓಕೆನಾ. ಅದನ್ನು ವಿಜುವಲೈಸೇಷನ್ ಅನ್ನೋದು. ಫಾರ್ ಎಕ್ಸಾಂಪಲ್, ನಾನೊಂದು ಈ ಥರ ಉಂಗುರ ನೋಡ್ಕೊಂಬಂದಿದ್ದೆ ಅಂದ್ಕೊಳ್ಳಿ ಒಂದು ಗೋಲ್ಡ್ ಶಾಪಲ್ಲಿ. ಸೊ ಆ ಉಂಗುರ ನೋಡ್ಕೊಂಬಂದು ನಾನು ಅದನ್ನು ಹಾಕೊಂಡಿರಂಗೆ ನಾನು ಕಲ್ಪನೆ ಮಾಡೋದು, ಕನಸು ಕಾಣೋದು, ಡ್ರೀಮ್ ಕಾಣೋದು, ಓಕೆನಾ. ಸೊ ಅದನ್ನು ಏನಂತಾರೆ, ವಿಜುವಲೈಸೇಷನ್ ಅಂತಾರೆ. ಸೊ ಥರ್ಡ್ ಒನ್ ಏನು ಬರುತ್ತೆ ಅಂದರೆ ಬರವಣಿಗೆ. ಅಂದ್ರೇನು, ರೈಟಿಂಗು. ಸೊ ಯಾವುದೇ ಒಂದು ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ಈ 4 ಸ್ಟೆಪ್ಸ್ನ ನೀವು ಕಲ್ತ್ಕೊಂಡ್ರೆ ನಿಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ, ನೀವು ಯಾರನ್ನೂ ಕೇಳಕ್ಕೆ ಹೋಗಲ್ಲ, ನಿಮ್ಮ ಪಾಡಿಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಹೋಗ್ತೀರಾ. ಎಲ್ಲ ಸಕ್ಸಸ್ಸು, ದುಡ್ಡು ಕಾಸೆಲ್ಲ ನಿಮ್ಮ ಹಿಂದೆ ಬರ್ತಾ ಇರುತ್ತೆ. ಅಂದರೆ ಅಷ್ಟು ಅದು ಅಚೀವ್ ಮಾಡ್ತೀರಾ, ಓಕೆನಾ. ಸೊ ರೈಟಿಂಗ್ ಅಂದರೆ ಏನು ಅಂದರೆ ಬರವಣಿಗೆ. ನಿಮ್ಗೆ ಏನು ಡ್ರೀಮ್ ಇದೆ ಅದು ಬರಿತಾ ಇರಬೇಕು. ಒಂದು ಚೀಟಿ ತಗೊಳ್ಳಿ, ಅದರಲ್ಲಿ ಬರಿತಾ ಇರಿ. ಸೊ ನಾನು ಹೇಳ್ಕೊಟ್ಟಿದ್ನಲ್ಲ, ಈಗ ನಾನೇ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಬರವಣಿಗೆನೇ ತಾನೇ ಫ್ರೆಂಡ್ಸ್ ನಾನು ಮಾಡಿರೋದು.
ಸೊ ನಾನು ನಿಮ್ಗೆ ಹೇಳ್ದಲ್ಲ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ, ಅದು ಬರವಣಿಗೆನೆ, ರೈಟಿಂಗೇ ಅದು. ಸೊ ಬರ್ದಿರೋದನ್ನ ನಾನು ಒಂದು ವಾಟರ್ ಇದ್ರಲ್ಲಿ ಅಂಟಿಸಿದ್ದೀನಿ. ವಾಟರ್ ಇದ್ರಲ್ಲಿ ಯಾಕೆ ಅಂಟಿಸಿದ್ದೀನಿ ಅಂದರೆ, ವಾಟರ್ ಮ್ಯಾನಿಫೆಸ್ಟೇಷನ್ ದಿ ಬೆಸ್ಟ್, ಬೇಗ ರಿಸಲ್ಟ್ ಕೊಡುತ್ತೆ. ಯಾಕೆಂದರೆ ನಾವು ಅದನ್ನು, ವಾಟರಲ್ಲಿ ಎನರ್ಜಿ ಇರುತ್ತೆ. ಸೊ ಅದು ನಾವು ಕುಡಿದಾಗ ನಮ್ಮ ಬಾಡಿನಲ್ಲಿ ಪ್ರತಿ ಅಣುವಿನಲ್ಲಿ ಹೋಗಿ ಸೇರಿಕೊಂಡು ಬ್ಲಡ್ ಸರ್ಕ್ಯುಲ್ ಅಂದರೆ ಬ್ಲಡ್ ಇದಕ್ಕೆ ಹೋಗಿ, ಅದು ಬ್ಲಡ್ ವೆಸಲ್ಸ್ಗೆ ಹೋಗಿ ಏನಾಗುತ್ತೆ ಅಂದರೆ ಅದು ಟೋನ್ ಅಪ್ ಆಗುತ್ತೆ. ಅದರಲ್ಲಿರೋ ಒಂದು ವೈಬ್ರೇಷನ್ನು ಯೂನಿವರ್ಸ್ದು ವೈಬ್ರೇಷನ್ಗೆ ಅಲೈನ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು ವಾಟರ್ ಮ್ಯಾನಿಫೆಸ್ಟೇಷನ್ ಇಸ್ ದಿ ಬೆಸ್ಟ್ ಫಾರ್ ದಿ ಮ್ಯಾನಿಫೆಸ್ಟೇಷನ್ ಅಂತ. ಓಕೆನಾ. ಸೊ ಥರ್ಡ್ ಒನ್ ಏನು ಅಂದರೆ ರೈಟಿಂಗು. ಸೊ ಇದೆಲ್ಲರಿಗೂ ಹೆಲ್ಪ್ ಆಗುತ್ತೆ, ಸ್ಟೂಡೆಂಟ್ಸಿಂದ ಹಿಡಿದು ಹೌಸ್ ವೈಫ್ಗಳಿಗೆ, ಜಾಬ್ ಮಾಡೋರಿಗೆ. ಸೊ ಅದಕ್ಕೆ ಈಸಿಯಾಗಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ. ಸೊ 4ನೇದು ತುಂಬಾ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ವರ್ಡ್ಸ್, ಶಬ್ದ, ನಾವಾಡುವ ಮಾತು. ಅದಕ್ಕೇ ಹೇಳೋದು, ಯಾವಾಗಲೂ ನೀವು ಆಡುವ ಮಾತು ಹೆಂಗಿರಬೇಕು ಅಂದರೆ ತುಂಬಾ ಪಾಸಿಟಿವ್ ಆಗಿರಬೇಕು. ನಾನು ಹೇಳಿದ್ನಲ್ಲ, ನಾವು ಯಾವುದೇ ಒಂದು ಮಾತಾಡಬೇಕಾದ್ರು, ನಾನು ಬರೀ ಇದ್ರದ್ದು ಸ್ಪಿರಿಚುಯಾಲಿಟಿ ಬಗ್ಗೆನೇ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನಾವು ಏನೇ ಒಂದು ವಾಕ್ಯ, ಒಂದು ಸೆಂಟೆನ್ಸ್ ಮಾತಾಡ್ತೀವಿ ಅಂದ್ಕೊಳ್ಳಿ, ಸೊ ಎಲ್ಲದಕ್ಕೂ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಏನಾಗುತ್ತೆ ಅಂದರೆ, ಒಂದೊಂದ್ಸಲ ಹಸ್ತು ದೇವತೆಗಳ ಮೇಲೆ ಸಂಚಾರ ಮಾಡುವಾಗ ನಾವೇನು ಒಂದು ಮಾತಾಡ್ತೀವೋ ಅದು ತಥಾಸ್ತು ಅಂದಾಗ ಅದು ಸಿದ್ಧಿ ಆಗಿಬಿಡುತ್ತೆ. ಇದು ಬರದೇ, ಅದು ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂದ್ಕೊಂಡ್ರಿ, ಸಂಕಲ್ಪದಿಂದ ಸಿದ್ಧಿ ಆಗಿಬಿಡುತ್ತೆ ಅದು. ಸೊ ಅದಕ್ಕೇ 4ನೇದು ವರ್ಡ್ಸ್ ಅಂತ ಇದೆ ನೋಡಿ, ಅದು ತುಂಬ ಎಚ್ಚರದಿಂದ ಇರಿ. ಸೊ ನೀವೇನೇ ಒಂದು ಮಾಡಿದ್ರು, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲ್ಲ ಕೆಲವ್ರಿಗೆ, ಸೊ ಅದಕ್ಕೋಸ್ಕರ ಕ್ಲಾರಿಫೈ ಮಾಡಿಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಏನು ಅಂದರೆ, ನಿಮ್ಮ ಮನೆಯಲ್ಲಿ ನೀವು ದುಡ್ಡು ಕೇಳ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹಸ್ಬೆಂಡ್ನ ದುಡ್ಡು ಕೇಳ್ತೀರಾ, ನಂಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು ಅಂತ. ಅವ್ರು ಏನಂತಾರೆ, ಅವ್ರ ಹತ್ರ ಇದ್ರೂ ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ. ಅದು ಏನಾಯಿತು, ನೆಗೆಟಿವ್ ಅಫರ್ಮೇಷನ್ ಆಯಿತು, ಅಂದರೆ ದುಡ್ಡಿಲ್ಲ ಅಂತ. ಅವಾಗ ಏನಾರ ತಥಾಸ್ತು ಅಂತ ನಾನು ಹೇಳಿದ್ನಲ್ಲ, ಆ ಥರ ಏನಾದರೆ ದುಡ್ಡು ಇಲ್ಲದೆ ಇರೋಂಗೆ ಮನಿ ಫ್ಲೋ ಡೌನ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಆದಷ್ಟು, ನೀವು ಯಾರೇ ಆಗಲಿ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ನಾನು ಪ್ರತಿಯೊಬ್ಬರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಿಮ್ಮ ಹತ್ರ ದುಡ್ಡಿದ್ರೂ ಇಲ್ಲದೇ ಇದ್ರೂ ನೀವು ಎಂಥ ಅಫರ್ಮೇಷನ್ ಕೊಡಬೇಕು. ನಾವು ಆಡುವ ಒಂದೊಂದು ಮಾತು, ಅದಕ್ಕೆ ತಾನೇ ಎಲ್ಲರೂ ಹೇಳೋದು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಯಾಕೆ ಹೇಳಿರೋದು, ಅವಾಗಿನ ಕಾಲದಲ್ಲೇ ಎಲ್ಲ ಕವಿಗಳು, ಸಾಹಿತಿಗಳೆಲ್ಲ ಬರೆದುಬಿಟ್ಟಿದ್ದಾರೆ. ಸೊ ಅದಕ್ಕೇ ಬರೆದಿರೋದು, ಪ್ರತಿಯೊಂದು ವಾಕ್ಯ ನಾವು ಮಾತಾಡೋದ್ರಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬರೂ ಮಾತಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾತಾಡಬೇಕಾಗುತ್ತೆ. ಓಕೆನಾ. ಮ್ಯಾನಿಫೆಸ್ಟೇಷನ್ ಮಾಡುವಾಗಂತೂ ತುಂಬಾ ಕೇರ್ಫುಲ್ಲಾಗಿರಿ. ಪಾಸಿಟಿವ್ ಅಫರ್ಮೇಷನ್ಸ್ನೇ ನೀವು ಕೊಡಬೇಕು. ಆ ಥರ ಏನಾರ ಅಂದಾಗ ನೀವೇನು ಅನ್ನಿ ಗೊತ್ತಾ, ಅವ್ರು ಆ ಥರ ಅಂದ್ರೂ ಪರವಾಗಿಲ್ಲ, ನೀವು ತಕ್ಷಣ ಅಂದ್ಬಿಡಿ, ಎದುರುಗಡೆನೇ ಏನಿಲ್ಲ, ಮನಸ್ಸಲ್ಲಿ ಅಂದ್ಕೊಳ್ಳಿ, ನಮ್ಮ ಹತ್ರ ತುಂಬ ದುಡ್ಡಿದೆ. ಈ ಒಂದು ಟೆಕ್ನಿಕ್ನ ನೀವು ಫಾಲೋ ಮಾಡಿ, ಇವತ್ತಿಂದನೇ ಫಾಲೋ ಮಾಡಿ, 100% ನಿಮಗೆ ರಿಸಲ್ಟ್ ಕೊಡುತ್ತೆ ಅದು ಫ್ರೆಂಡ್ಸ್, ಖಂಡಿತ ಆಗುತ್ತೆ ಅದು. ನನ್ನ ಒಂದು ಕೇಸಲ್ಲೇ ನಾನು ನೋಡಿದ್ದೀನಿ. ನಾನು ತುಂಬ ಮುಂಚೆ ಜಾಸ್ತಿ ನೆಗೆಟಿವ್ ಆಗೇ ಯೋಚನೆಗಳು ಮಾಡಿದಾಗ ನಂದು ಕೆಲಸಗಳು ತಡೆ ಹಿಡಿಯೋದು. ಯಾವಾಗ ನಾನು ಅಂದರೆ ಇವಾಗಲ್ಲ, ತುಂಬ ವರ್ಷದ ಮುಂಚೆ ಬಿಡಿ. ಸೊ ನಾನು ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ನ ಯಾವಾಗ ಹಾಕೊಳ್ತಾ ಬಂದು, ನನಗೆ ಗೊತ್ತಿಲ್ಲದಿರಂಗೆ ಎಷ್ಟು ನನಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಅದು ಹೇಳೋಕ್ಕೆ, ಅದು ವಿಡಿಯೋಗಳೇ ಸಾಕಾಗಲ್ಲ, ಅಷ್ಟು ಇದಿದೆ ಸ್ಟೋರೀಸು. ಸೊ ಆ ಥರ ಏನು ಅಂದರೆ, ಆ ಥರ ಇವಾಗ ನೀವು ಅಂದ್ಕೋಬೋದು, ನಮ್ಮ ಹತ್ರ ದುಡ್ಡಿದೆ ಅಂದರೆ ನಮ್ಮ ಮಕ್ಕಳು ಬಿಡ್ತಾರೆ, ಕೊಡು ದುಡ್ಡು ಅಂತಾರೆ ಅಂತ. ಸೊ ನೀವು ಅದನ್ನು ಮ್ಯಾನೇಜ್ ಮಾಡೋದನ್ನು ಕಲ್ತಿರ್ಬೇಕು, ಅದೊಂದು ಕಲೆ ಇದ್ದಂಗೆ. ಓಕೆನಾ. ಸೊ ಮ್ಯಾನೇಜ್ ಮಾಡಿ, ಕೊಡ್ತೀವಿ ಟೈಮ್ ಬಂದಾಗ, ಆ ಥರ ಏನಾರ ಒಂದು ಹೇಳಿ. ಬಟ್ ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ಅನ್ಬಾರ್ದು. ಮಾರ್ನಿಂಗ್ ಎದ್ದ ತಕ್ಷಣ ನಿಮಗೆ ಕೈಯಲ್ಲಿ ಎಷ್ಟಿದೆಯೋ, ನಿಮ್ಮ ಮನೇಲಿ 10 ರೂಪಾಯಿ ಇರ್ಬೋದು, 20 ರೂಪಾಯಿ, 50 ರೂಪಾಯಿ, ಸೊ ಆ ಥರ ನೋಟ್ಸ್ಗಳನ್ನ ಕಣ್ಮುಂದೆ ಇಟ್ಕೊಂಡು, ನಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಹೇಳ್ಕೊಂಡು ಬನ್ನಿ. ಇದೊಂದು ನೀವು 21 ಡೇಸ್ ಮಾಡಿ, ಆಮೇಲೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಅದು ವರ್ಕೌಟ್ ಆಯ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ಈ ಥರ ಎಲ್ಲ ಮಾಡಿ. ಸೊ ಅದಕ್ಕೆ ಹೇಳಿದ್ದು, ನಾವಾಡುವ ಪ್ರತಿಯೊಂದು ಮಾತುಗಳಲ್ಲೂ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಅದಕ್ಕೇ ನೀವು ತುಂಬ ಕೇರ್ಫುಲ್ ಆಗಿರಿ. ಓಕೆನಾ. ಸೊ ಆ ಥರ ಫ್ರೆಂಡ್ಸ್. ಓಕೆನಾ. ಸೊ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ 4 ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಸ್ ಬರುತ್ತೆ. ಸೊ ಫಸ್ಟ್ನೇದೇನು ಅಂದರೆ, ಸಂಕಲ್ಪದಿಂದ ಸಿದ್ಧಿ. ಅಫರ್ಮೇಷನ್ಸ್ ನಾವೇನು ಹಾಕೊಳ್ತಾ ಬರ್ತೀವೋ ಸಿದ್ಧಿ ಆಗಿಬಿಡುತ್ತೆ ಅದೆಲ್ಲ. ಸೊ ಅದು ಸಿದ್ಧಿ ಆಗಬೇಕು ಅಂದರೆ ನಿಮ್ಮಲ್ಲೇ ಆ ಕ್ವಾಲಿಟೀಸ್ ಇರಬೇಕು.
ಕ್ವಾಲಿಟೀಸ್ ಇದ್ದಾಗಲೇ ಆಗೋದು. ಫಾರ್ ಎಕ್ಸಾಂಪಲ್ ನಂದು ಗೋಲ್ ಇದ್ದಿದ್ದು ನಾನು ಗೋಲ್ಡ್ ತೊಗೋಬೇಕು ಅಂತ. ಇದು ನಂದು ಇವಾಗಿನ ಕನಸಲ್ಲ ಫ್ರೆಂಡ್ಸ್. 17 ವರ್ಷ ಅಂದರೆ ನಾನು ಕಾಲೇಜ್ ಡೇಸಿಂದ ನಂದೊಂದು ಇನ್ಸಿಡೆಂಟ್ ಹೇಳಿದ್ದೆ ಅಲ್ವಾ, ನಾನು ಗೋಲ್ಡ್ ತಗೊಳ್ಳೋದಕ್ಕೆ ಕಾರಣ ಅಂತ ರಿವೀಲ್ ಮಾಡಿದ್ದೀನಲ್ಲ, ಆ ವ್ಲಾಗ್ ಹೋಗಿ ಚೆಕ್ ಮಾಡಿ. ಆವಾಗಲೇ ನಾನು ಸಂಕಲ್ಪ ಮಾಡಿದ್ದೆ. ಅದ್ರದ್ದು ಎಲ್ಲ ತುಂಬ ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬ ಇದೆ ಅದ್ರದ್ದು, ನೀವು ಕರೆಕ್ಟಾಗೇ ಕಲಿಬೇಕು ಅದಕ್ಕೋಸ್ಕರ. ಸೊ ಅದನ್ನೇ ಹೇಳಿದ್ದು, ಸಂಕಲ್ಪದಿಂದ ಸಿದ್ಧಿ. ಸಂಕಲ್ಪ, ನೀವೊಂದು ಸಂಕಲ್ಪ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ. ಈಗ ನಾನು ಸಂಕಲ್ಪ ಮಾಡ್ಕೊಂಡೆ ಆ ಟೈಮಲ್ಲಿ, ನಾನು ಚೆನ್ನಾಗಿ ಚಿನ್ನ ತಗೋತೀನಿ ಅಂತ, ಅದು ಸಂಕಲ್ಪ ಆಯಿತು. ಅದನ್ನು ನಾನು ಬಿಡಲಿಲ್ಲ. ನಾನು ಥಾಟ್ ಪ್ರೊಸೆಸಿಂಗ್ ಮೂಲಕ 4 ಸ್ಟೆಪ್ಸ್ ಇವಾಗ ಏನಿದೆಯೋ ಅದ್ರ ಮೂಲಕನೇ ನಾನು ಅದನ್ನು ಸಿದ್ಧಿಪಡಿಸ್ಕೊಂಡಿರೋದು. ಹೆಂಗೆ ಬರೆದೆ ನಾನು? ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಬರವಣಿಗೆ ಆಯಿತು ತಾನೆ. ವಿಜುವಲೈಸೇಷನ್ ಮಾಡಿದೆ, ಕನ್ನಡಿ ಮುಂದೆ ಹಾಕೊಂಡು ನೋಡಿದೆ, ಅದೇ ಒಂದು ಕಲ್ಪನೆ ಆಯಿತು. ವಿಜುವಲೈಸೇಷನು ಆಯಿತು. ಆಮೇಲೆ ವರ್ಡ್ಸ್ ಬರ್ದೆ ಅಲ್ವಾ. ಸೊ ಹಂಗೆ ಫ್ರೆಂಡ್ಸ್, ಎಲ್ಲನೂ ಪ್ರತಿಯೊಂದೂ ನಾವೇನು ಅಂದ್ಕೊಳ್ತೀವೋ ಅದು ಸಿದ್ಧಿ ಆಗಬೇಕು ಅಂದರೆ ಅದಕ್ಕೆ ನಾವು ತುಂಬ ಎಫರ್ಟು ಹಾಕಬೇಕು. ಆರಾಮಾಗಿ ಕೂತ್ಕೊಂಡ್ಬಿಟ್ಟು ನಾವು ಸಿಕ್ಬಿಡುತ್ತೆ, ತೇಜು ಮಾಡ್ತಾ ಇದ್ದಾಳೆ ಅವಳಿಗೆ ಸಿಕ್ತು, ನಾನು ಜನರಲಿ ಹೇಳೋದು, ತೇಜು ಮಾಡ್ತಾ ಇದ್ದಾಳೆ ಸಿಕ್ಬಿಡ್ತು ಅವಳಿಗೆ, ನನಗೂ ಸಿಕ್ಬಿಡುತ್ತೆ ಅಂದರೆ ಅದಕ್ಕೆ ತಕ್ಕ ನೀವು ಶ್ರಮನ ಹಾಕಿದ್ರೆ ತಾನೇ ಇವಾಗ ಸಿಗೋದು. ನೀವು ಅನ್ಕೋಬೋದು ಅಷ್ಟೆಲ್ಲ ಗೋಲ್ಡು ಇವಳು ತೊಗೊಂಬಿಟ್ಲು ಅಂತ. ಅದನ್ನು ತಗೊಳ್ಳೋ ಹಿಂದೆ ಎಷ್ಟು ಕಷ್ಟ ನಾನು ಪಟ್ಟಿದ್ದೀನಿ ಅಂತ ಅದು ನನಗೆ ಗೊತ್ತು. ಎಷ್ಟು ನಾನು ಧ್ಯಾನ ಮೆಡಿಟೇಷನ್ ಮಾಡ್ತಿದ್ದೆ, ಎಷ್ಟು ಅದನ್ನು ಸಿದ್ಧಿ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತದು. ಬಿಕಾಸ್ ಇದು ನಂದು 1-2 ವರ್ಷದ ಮಾತಲ್ಲ, ಇದು ಎಷ್ಟು ವರ್ಷದ್ದು ಗೊತ್ತಾ ಇದು. ಸೊ ಅದನ್ನೇ ಹೇಳ್ತಾ ಇರೋದು. ಯಾವ್ದಾರ ಒಂದು ನನಗೆ ಇವಾಗಲೂ ಹೋಗಿಲ್ಲ ಅದು. ನಾನು ಹೇಳಿದ್ನಲ್ಲ, ನಂದು ಸಿದ್ಧಿ ಇರೋದೇ ಅದು ಗೋಲ್ಡ್ದು. ಸೊ ಎಲ್ಲರೂ ಹೇಳ್ತಾರೆ, ನಮ್ಮ ಮನೇಲೂ ಹೇಳ್ತಾರೆ, ಏನಕ್ಕೆ ಅಷ್ಟೊಂದು ತೊಗೊತೀಯ ಅಂತ. ನನ್ನ ಸಿದ್ಧಿ ಆಗೋಗಿದೆ. ನಂದು ಒಂದು ಕರೆಕ್ಟಾಗಿರೋ ಇದಿದೆ, ಅಂದರೆ ನಾನು ಏನಕ್ಕೆ ನಾನು ತೊಗೋಬೇಕು ಅನ್ನೋ ಕಾರಣ ಇದೆ ಅದಕ್ಕೆ. ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಹೇಳಿದ್ರೆ ನಿಮಗೆ ಫುಲ್ ಕನ್ಫ್ಯೂಸ್ ಆಗೋಗ್ತೀರಾ. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನೀವು ಮೆಡಿಟೇಷನ್ ಎಲ್ಲ ಮಾಡ್ತೀರಾ? ಹೌದು, ನಾನು ಮಾಡ್ತಾ ಇರ್ತೀನಿ. ಓಕೆನಾ? ಅದನ್ನು ನಾವು ಬಾಯಿ ಬಿಟ್ಟೆ ಜೋರಾಗಿ ಎಲ್ಲರಿಗೂ ಕಾಣಿಸಂಗೆ ಹೇಳಬೇಕು ಅಂತ ಏನಿಲ್ಲ. ನಾನು ಕೂತಿದ್ದ ಕಡೆನೇ ಟಿ ವಿ ನೋಡಿಕೊಂಡೇ ಮೆಡಿಟೇಷನ್ ಮಾಡ್ತಿರ್ತೀನಿ. ಟ್ರೈನಲ್ಲಿ ಓಡಾಡುವಾಗ ಮಾಡ್ತಾ ಇರ್ತೀನಿ. ಯಾರಿಗೂ ಗೊತ್ತಾಗಲ್ಲ, ನಾನು ಮಲ್ಕೊಂಡಿರ್ತೀನಲ್ಲ ಅವಾಗಲೂ ಮಾಡ್ತಾ ಇರ್ತೀನಿ. ಅದು ನಮ್ಮ ಕೆಪಾಸಿಟಿ ನಮಗೆ ಗೊತ್ತು ಅಲ್ವಾ ಫ್ರೆಂಡ್ಸ್? ಓಕೆ, ಸೊ ಆ ಥರ. ಸೊ ಇವತ್ತು ಇದನ್ನು ಕಲ್ತ್ಕೊಳ್ಳಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಬಿಕಾಸ್ ಅದು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ರೇ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ನನ್ನ ಒಂದು ವ್ಲಾಗ್ಸಲ್ಲಿ ಮ್ಯಾನಿಫೆಸ್ಟೇಷನ್ದು ಇರುತ್ತೆ, ಪ್ಲಸ್ ವಾಸ್ತು ಟಿಪ್ಸು, ಪ್ಲಸ್ ಗೋಲ್ಡ್ದು ಎಲ್ಲ ಇರೋದ್ರಿಂದ ನಿಮಗೆ ಗೋಲ್ಡದ್ದು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ಗೋಲ್ಡ್ ನೋಡ್ತಾ ಶುಕ್ರ ದೆಸೆ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಿಮಗೆ ಶುಕ್ರ ದೆಸೆ ಬಂದ್ರೇ ನಿಮ್ಮ ಮನೇಲಿ ದುಡ್ಡು ಕಾಸು ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಒಡವೆದು ಎಷ್ಟು ನೀವು ನೋಡ್ತಿರೋ ವೀಡಿಯೋಸು ಅಷ್ಟು ನಿಮ್ಮ ಮನೇಲಿ ಚಿನ್ನ ಅಭಿವೃದ್ಧಿ ಆಗುತ್ತೆ. ನಾನೇ ಸಾಕ್ಷಿ ಇದ್ದೀನಿ. ನಾನು ತುಂಬ ಇದು ಎಷ್ಟು ಕ್ರೇಜ್ ಇದೆ ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ಮಾಡ್ತಾ ಇರ್ತೀನಿ ನಾನು. ಅದಕ್ಕೆ ಹೇಳಿ ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ ಫ್ರೆಂಡ್ಸ್, ಜಸ್ಟ್ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೈಪ್ ಬಟನ್ ಇದ್ದರೆ ಹೈಪ್ ಆಪ್ಷನ್ ಬಂದಿರುತ್ತೆ. ಈಗ ಮಾನಿಟೈಸ್ ಆಯ್ತಲ್ವಾ ನನಗೆ. ಸೊ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ಯಾಕೆಂದರೆ ಅವಾಗ ಜಾಸ್ತಿ ಜನಕ್ಕೂ ರೀಚ್ ಆಗುತ್ತೆ. ಬಿಕಾಸ್ ತುಂಬ ಜನಕ್ಕೆ ಕನ್ನಡದಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಶೇರ್ ಮಾಡ್ಕೊತಿದ್ದೀನಿ. ಬೇರೆಯವ್ರು ಮಾಡಿದ್ರು ಅಂತ ನಾನು ಮಾಡ್ತಾ ಇಲ್ಲ. ನನಗೆ ರಿಸಲ್ಟ್ ಕೊಟ್ಟು ನಾನು ಗೋಲ್ಡ್ ಎಲ್ಲ ತೊಗೊಂಡು ಮ್ಯಾನಿಫೆಸ್ಟೇಷನ್, ನಂದು ಇಂಟ್ಯೂಷನ್ದು ನಾನು ಹೇಳಿದ್ದೆ ಅಲ್ವಾ, ಮಾರ್ನಿಂಗು ನನಗೆ ಕನಸು ಬಿದ್ದಿತ್ತು, ಸಾಯಂಕಾಲ ನಮ್ಮ ಅಣ್ಣ ಬಂದಿದ್ದರು. ಸೊ ಈ ಇಂಟ್ಯೂಷನ್ ಎಲ್ಲ 6th ಸೆನ್ಸ್ ಆ ಥರದ್ದೆಲ್ಲ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಆ ಥರದ್ದೆಲ್ಲ ನನಗೆ ಬ್ಯಾಕ್ಗ್ರೌಂಡ್ ಇರೋದ್ರಿಂದನೇ ನಾನು ಈ ಫೀಲ್ಡ್ ಚೂಸ್ ಮಾಡಿರೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಾಗೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆನಾ? ಅವಾಗ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆದರೆ ಅವ್ರಿಗೂ ಅರ್ಥ ಆಗಲಿ ಒಂದು ಸ್ವಲ್ಪ ಇದ್ರದ್ದೆಲ್ಲ. ಎಲ್ಲರಿಗೂ ಇವಾಗ ಮನೇಲಿ ತುಂಬ ಜನಕ್ಕೆ ಕೆಲಸನೂ ಇರಲ್ಲ, ಹೌಸ್ ವೈಫ್ಗಳಿಗೆಲ್ಲ ತುಂಬ ಕಷ್ಟಪಡ್ತಾ ಇರ್ತಾರಲ್ವ. ಅಟ್ಲೀಸ್ಟ್ ಯಾಕೆ ಎಲ್ಲರ ಹತ್ರ ಹೋಗಿ ಕೇಳ್ಕೋಬೇಕು ಅಲ್ವಾ? ಮನೆಯಲ್ಲೇ ಮಾಡಿದ್ರೆ ಅದು ಹೆಂಗಾರ ದಾರಿ ಆಗುತ್ತೆ. ಈಗ ನಾನು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಬೇರೆ ಯಾವ್ದಾರು ಆಪರ್ಚುನಿಟಿ ನಂಗೆ ಬೇಕು ಅಂದಾಗ ತಕ್ಷಣ ಫೋನ್ ಕಾಲ್ ಬಂತು, ಈ ಥರ ವರ್ಕ್ಶಾಪ್ಸ್ದು. ಸೊ ಓಕೆನಾ? ಸೊ ಆ ಥರ ವೀಕ್ಲಿ 2 days ಮಾಡಿ ನಾನು ದುಡಿತಾ ಇದ್ದೀನಿ ಈಗ. ಸೊ ಒಂದು 10,000ವರೆಗೂ ಬರೀ ನನಗೆ ಅದರಲ್ಲೇ ಅರ್ನಿಂಗ್ ಬರ್ತಾ ಇದೆ, ಯೂಟ್ಯೂಬ್ದಲ್ಲದೆ ನಾನು ಹೇಳ್ತಾ ಇರೋದು. ಸೊ ಅದೆಷ್ಟೋ ಆಗುತ್ತಲ್ವ, ನಮಗೆ ಪಾಕೆಟ್ ಮನಿ ಥರ ಆಗುತ್ತೆ. ಸೊ ನಮಗೂ ಏನಾದ್ರು ನಮ್ಮದು ಖರ್ಚಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿರಲ್ಲ, ಇಂಡಿಪೆಂಡೆಂಟ್ ಆಗಿರ್ಬೋದು. ಸೊ ಎಲ್ಲರಿಗೂ ಮೋಟಿವೇಟ್ ಆಗೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಷ್ಟ ಆದರೆ ಹಾಗೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಿಕಾಸ್ ಜಾಸ್ತಿ ಜನಕ್ಕೆ ರೀಚ್ ಆದಾಗ ಎಲ್ಲರಿಗೂ ಗೊತ್ತಾಗಲಿ ಅಲ್ವಾ ಇಂಥ ವಿಷಯಗಳು.
ಸೊ ಅದಕ್ಕೆ ಹೇಳಿದ್ದು, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕಂಟಿನ್ಯೂ ಮಾಡ್ತೀನಿ ಇದ್ರದ್ದು. ಮ್ಯಾನಿಫೆಸ್ಟೇಷನ್ದೇ ಎಪಿಸೋಡ್ಸ್ ಜಾಸ್ತಿ ಇದೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.